ನಮಸ್ಕಾರ. ಸದಾನಂದ ಭಾವನೆ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಜಗದೀಶ್ ಶೆಟ್ಟರ್ ನಾಪತ್ತೆಯಾಗಿದ್ದಾರೆ ಅಂಥೇಳಿ ಮರಾಠಿ ಯುವಕರೇ ಹೇಳ್ತಾ ಇದ್ದಾರೆ. ಇವರು ಒಂದು ಕಾಮಗಾರಿಯನ್ನು ಕೈಗೊಂಡಿಲ್ಲ. 18ನೇ ಲೋಕಸಭೆ ಬಂತು, 1.5 ವರ್ಷ ಆಯಿತು. ಅದರ ಹಿಂದೆಯೂ ಕೂಡ ಒಂದೇ ಒಂದು ಕಾಮಗಾರಿಗಳನ್ನು ಇವರು ಪೂರ್ಣಗೊಳಿಸಿಲ್ಲ. ಬರೆದು ಕೊಟ್ಟಿದ್ದಾರೆ 109 ಕಾಮಗಾರಿಗಳನ್ನು, ಒಂದೇ ಒಂದು ಪೂರ್ಣಗೊಳಿಸಿಲ್ಲ. ಅಂದರೆ ಏನು MP ನಿಧಿ ಇದೆ, ಲೋಕಸಭಾ ಪ್ರತಿನಿಧಿಗಳು ಏನು ನಿಧಿ ಇದೆ, ಅದನ್ನು ಬಳಸಿಕೊಂಡಿಲ್ಲ. ಹಿನ್ನಡೆ ಆಗಿದೆ. ತಾತ್ಸಾರ ಭಾವನೆಯನ್ನು ಉಂಟು ಮಾಡ್ತಾ ಇದ್ದಾರೆ. ಇನ್ನು ಪ್ರಿಯಾಂಕಾ ಜಾರಕಿಹೊಳಿ ಅವರು ಕೂಡ ಒಂದೇ ಒಂದು ಕಾಮಗಾರಿಯನ್ನು ಪೂರ್ತಿಗೊಳಿಸಿಲ್ಲ. ಇನ್ನು ಕುಮಾರಸ್ವಾಮಿ, ನಂತರ ಜಗದೀಶ್ ಶೆಟ್ಟರ್ ಈಗಾಗಲೇ ಹೇಳ್ತಾರಂತೆ, ನಂತರ ಬೊಮ್ಮಾಯಿ ಅವರು ಕೂಡ ಹಿನ್ನೆಲೆಯನ್ನು ಅನುಭವಿಸ್ತಾ ಇದ್ದಾರೆ. ಅಂದರೆ ಜನರಿಗೆ ಬೇಕಾದಂಥ ಮೂಲ ಸೌಕರ್ಯಗಳಿಗೆ ನೀರು, ಗಟಾರ, ರಸ್ತೆ, ಸಮುದಾಯ ಭವನ ಅಥವಾ ಶಾಲಾ ಕಟ್ಟಡ, ಕ್ರೀಡಾಂಗಣ ನಿರ್ಮಾಣ, ಈ ಥರ ಏನು ಅಭಿವೃದ್ಧಿ ಕಾಮಗಾರಿಗಳಿಗೆ ಬೇಕಾದಂಥ ಅನುದಾನ ಕೇಂದ್ರ ಸರ್ಕಾರ MP ಫಂಡ್ ಕೊಡ್ತಾಯಿತ್ತು. ಅದನ್ನು ಬಳಕೆ ಮಾಡಿಲ್ಲ. ಅಂದರೆ ಜಗದೀಶ್ ಶೆಟ್ಟರ್ ಅವರು ಅಭಿವೃದ್ಧಿ ಕಾರ್ಯಗಳನ್ನು ನಿನ್ನೆ ಒಂದು ಉದ್ಘಾಟನೆ ಮಾಡಿದರು. ಎಲ್ಲಿ? ಬೆಳಗಾವಿ ವಿಮಾನ ನಿಲ್ದಾಣ ಅಭಿವೃದ್ಧಿ ಅಂತ. ನಿಮ್ಮ ಬಳಕೆನೇ ಆಗಿಲ್ಲ. ಈ 28 MPಗಳಲ್ಲಿ ಕೇವಲ ಒಂದು 15-20 ಕಾಮಗಾರಿಗಳು ಅಷ್ಟು ಮಾಡಿದ್ದಾರೆ. ಉಳಿದು ಪ್ರಗತಿಯಲ್ಲಿವೆ. ಆದರೆ ಇವರು 109 ಕಾಮಗಾರಿಗಳನ್ನು ಇವರು ಮುಗಿಸಿಲ್ಲ. ಒಂದೇ ಒಂದು ಕಾಮಗಾರಿಗಳನ್ನು ಪೂರ್ಣಗೊಳಿಸಿಲ್ಲ. ಇವರು ಬರೆದು ಕೊಟ್ಟಿದ್ದಾರೆ ಅಷ್ಟೇ. ಅದರ ಕೊಪ್ಪಳದ ಕೆ ರಾಜಶೇಖರ್ ಹಿಟ್ನಾಳ ಅವರು 4,60,00,000 ಹಣವನ್ನು ಮಾತ್ರ ಖರ್ಚು ಮಾಡಿದ್ದಾರೆ. ಅಂದರೆ ಪ್ರಥಮ ಸ್ಥಾನದಲ್ಲಿ ಅವರಿದ್ದಾರೆ ಅಂತ. 1.5 ವರ್ಷ ಆಯ್ತು, ಒಂದೇ ಒಂದು ಕಾಮಗಾರಿ ಇಲ್ಲ ಅಂದರೆ ಜಗದೀಶ್ ಶೆಟ್ಟರೇ ನೀವು ಯಾಕೆ ರಾಜೀನಾಮೆ ಕೊಡಬಾರ್ದು? ಇನ್ನು ಮರಾಠಿ ಯುವಕರು ಏನು ಹೇಳ್ತಾ ಇದ್ದಾರೆ, ನಾವು ಇವ್ರನ್ನ ಆರಿಸಿ ಕಳಿಸಿದ್ದು, ಒಂದೇ ಒಂದು ಕೆಲಸವನ್ನು ಮಾಡ್ತಾಯಿಲ್ಲ, ಕೈಗೆ ಸಿಗ್ತಾ ಇಲ್ಲ, ನಾಪತ್ತೆಯಾಗಿದ್ದಾರೆ. ಇನ್ನು ಕನ್ನಡಿಗರು ಕೂಡ, ಇನ್ನು ಪಕ್ಷದ ಕಾರ್ಯಕರ್ತರಿಗೆ ಸಿಗ್ತಾ ಇಲ್ಲ ಅಂತ. ಎಷ್ಟೋ ಊರುಗಳಲ್ಲಿ ಲೀಡರ್ಗಳಿದ್ದಾರೆ, ಆ ಲೀಡರ್ಗಳಿಗೆ ಸಿಗ್ತಾ ಇಲ್ಲ. ಆ ಲೀಡರನ್ನು ಹಿಡ್ಕೊಂಡು ಇವರು ಆರಿಸಿ ಬಂದಿದ್ದರು. ವಿಶೇಷವಾಗಿ ಮರಾಠಿ ಯುವಕರು ಅದನ್ನು ಮಾತಾಡ್ತಾ ಇದ್ದಾರೆ. ಅಂದರೆ ಯಾವುದೇ ಒಂದು ಕೆಲಸ MP ಫಂಡ್ದಿಂದ ಮಾಡಲಿಲ್ಲ. ನಂತರ ಯಾರ ಒಂದು ಪೊಲಿಟಿಷಿಯನ್ ಕೇಸ್ ಆಗಲಿ ಅಥವಾ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಆಗಲಿ ತೆಗೆದುಕೊಂಡ್ರೆ ಒಂದೇ ಒಂದು ಕೆಲಸವನ್ನು ಇನ್ನೂವರೆಗೆ ಮಾಡಿಲ್ಲ. ಇನ್ನು ಪ್ರಿಯಾಂಕಾ ಜಾರಕಿಹೊಳಿ ಕೂಡ ಹೊಸ ಸಂಸದರು, ಅವರು ಕೂಡ ಮಾಡಬೇಕಾಗಿತ್ತು. ಅವರು ಕೂಡ ಕಾಮಗಾರಿ ಲಿಸ್ಟ್ ತಯಾರು ಮಾಡಿದ್ದಾರೆ. ಪ್ರಗತಿ ಪರಿಶೀಲನೆಯಲ್ಲಿ ಅಂತ ಹೇಳ್ತಾರೆ, ಆದರೆ ಪೂರ್ಣಗೊಳಿಸಬೇಕಾಗಿತ್ತಲ್ಲ. ಹಿಟ್ನಾಳ್ ಬಿಟ್ಟರೆ ಬೇರೆ ಯಾರೂ ಕೆಲಸ ಮಾಡಿಲ್ಲ. ಮಾಜಿ MPಗಳು ಅವರು ಕೂಡ ಮಾಡಿಲ್ಲ. ಸೋಮಣ್ಣ ಒಂದೇ ಒಂದು ಕೆಲಸವನ್ನು ಪೂರ್ಣಗೊಳಿಸಿಲ್ಲ. ಅಂದರೆ ಜನರ ಬಗ್ಗೆ ಇವ್ರಿಗೆ ಎಷ್ಟು ವಿಶೇಷ ಕಾಳಜಿ ಇದೆ ಅಂತ ಗೊತ್ತಾಗ್ತದೆ. ಇಂಥವ್ರನ್ನೇ ಯಾಕೆ ಆರಿಸ್ತಿರ್ತೀರಿ ನೀವು? ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದರು, ಅವರು ಹೊರಗಿನವರು ಕೊಡಬೇಡ್ರಿ, ಅವ್ರು ಭೇಟಿ ಆಗೋದಿಲ್ಲ, ನಾನು ಇಲ್ಲೇ ಇರ್ತೇನೆ, ನಮ್ಮ ಮಗನನ್ನು ಆರಿಸ್ತಾರೆ, ಕೈ ಹಿಡಿದು ಅಥವಾ ಮುಂಗೈ ಹಿಡಿದು ಕೆಲಸ ಕೇಳಿ ಅಂತ ಹೇಳಿದರು. ಆದರೆ ಜನ ಕೇಳಿಲ್ಲ. ಮೋದಿ ಮುಖ ನೋಡಿ ಅಲ್ಲಿ ಓಟ್ ಹಾಕಿದರು. ಆದರೆ ಈಗ ಅಭಿವೃದ್ಧಿ ಕೆಲಸಗಳಿಗೆ ಮೋದಿ ಕಡೆ ಹೋಗ್ತಾರಾ? ಮೋದಿ ಭೇಟಿ ಆಗ್ತಾರಾ? ಇಲ್ಲೇ ಜಗದೀಶ್ ಶೆಟ್ಟರ್ ಭೇಟಿ ಆಗ್ತಾಯಿಲ್ಲ. KDP ಮೀಟಿಂಗ್ ಆಯ್ತು, ಯಾವುದೋ ಒಂದು ZP ಮೀಟಿಂಗ್ ಆಯ್ತು. ನಾವೇನು ಕೇಳ್ತೇವೆ ಅವರಿಗೆ, ನಿಮ್ಮ ಅಭಿವೃದ್ಧಿ ಫಂಡ್ ಎಲ್ಲಿ ಹೋಯ್ತು? ಅದನ್ನು ಬಳಕೆ ಯಾಕೆ ಮಾಡಿಲ್ಲ? ಬಂದಿದೆ, ಬಳಕೆ ಯಾಕೆ ಮಾಡಿಲ್ಲ? 1.5 ವರ್ಷದಿಂದ ಈ ಕೆಲಸ ಒಂದೂ ಮಾಡಿಲ್ಲ ಅಂತಂದರೆ ನೀವು ನಿಷ್ಕ್ರಿಯ MPಗಳಂತ ಹೇಳಬೇಕಾಗ್ತದೆ. ಕುಮಾರಸ್ವಾಮಿ ಅವರು ಕೂಡ, ಬೊಮ್ಮಾಯಿ, ಸೋಮಣ್ಣ, ಏನಿದು ಜನರಿಗೆ ಅನುಕೂಲ ಮಾಡಿಕೊಡುವಂಥ ಒಂದು ಯೋಜನೆ ಅದು. ಜನಪ್ರತಿನಿಧಿಗಳ ವಿಶೇಷ ಫಂಡ್ ಇದು, MP ಫಂಡ್ ಅಂತಾರೆ, ಅನುದಾನ ಅಂತಾರೆ. ನಿರಾಸಕ್ತಿ ಯಾಕೆ? ಮರಾಠಿ ಯುವಕರು ವಿಶೇಷವಾಗಿ ನಿನ್ನೆ ನಮಗೆ ಹೊಟ್ಟೆ ಭೇಟಿ ಆಗ್ತಾ ಇಲ್ಲರಿ, ಇವರು ಒಂದು ಕೆಲಸ ಮಾಡ್ತಾಯಿಲ್ಲ, ಆರಿಸಿನ ಹೋಗಿದ್ದಾರೆ 1 ವರ್ಷ, ಅವರು ಮುಖ ನೋಡಿಲ್ಲ ಅಂತಂದರು. ಬಿ ಶಂಕರ್ ಕೂಡ 7 ಸಲ ಆರಿಸಿ ಹೋಗಿ ಅವರು ಕೂಡ ಕ್ಷೇತ್ರದಲ್ಲಿ ಕಾಣಿಸ್ಕೊಳ್ತಾ ಇರಲಿಲ್ಲ. ಆದರೆ ಇವರು ಕೂಡ ಕ್ಷೇತ್ರದಲ್ಲಿ ಎಲ್ಲೇ ಇಲ್ಲ. ಮೀಟಿಂಗ್ ಮಾಡ್ತಾರೆ, ನಾ ಇಲ್ಲೇ ಇದೆ ಅಂತ ಒಂದು ಪ್ರೆಸ್ ಮೀಟ್ ಮಾಡಿ ಹೇಳ್ತಾರೆ, ನಾನು ಎಲ್ಲಿ ಹೋಗಿಲ್ಲ ಅಂತ. ನಮ್ಮಂಥ ಸೋಷಿಯಲ್ ಮೀಡಿಯಾದವರು ವೈರಲ್ ಮಾಡಿದಾಗ, ಅಂದರೆ ನಿಜ ಸಂಗತಿ ಹೇಳಿದಾಗ ಇವರು ಬಂದು 1-2 ಪ್ರೆಸ್ ಮೀಟ್ ಮಾಡಿ ಇಲ್ಲೇ ಇದ್ದಂಗೆ ಮಾಡ್ತಾರೆ.
ಅಂದರೆ ಜನರಿಗೂ ಸಿಗ್ತಾ ಇಲ್ಲ, ಅಭಿವೃದ್ಧಿ ಕಾರ್ಯಗಳು ಆಗ್ತಾಯಿಲ್ಲ. ನಂತರ ಏನು ಮರಾಠಿ ಯುವಕರೇನು ವಿಚಾರ ಮಾಡಿದರು, ಒಂದು 2-3 ಕಾರ್ಖಾನೆಗಳನ್ನು ತರ್ತೇವೆ, ನಿಮಗೆ ಉದ್ಯೋಗ ಕೊಡ್ತೇವೆ ಅಂತ ಭರವಸೆಯನ್ನು ನೀಡಿರಲಿಲ್ಲ. ಅದರ ತರಬೇಕಾಗಿತ್ತು, IT ಕ್ಷೇತ್ರಗಳನ್ನು ತರಬೇಕಾಗಿತ್ತು. ಮೋದಿಯವ್ರ ಮೇಲೆ ಒತ್ತಡ ಹಾಕಬೇಕಾಗಿತ್ತು. ಯಾಕಂದ್ರೆ ಮಾಜಿ CM ನೀವು. ಈ ರೀತಿ ಮಾಡೋದ್ರಿಂದ ನೀವು ರಾಜೀನಾಮೆ ಕೊಡೋದು ಭಾಳ ಒಳ್ಳೆಯದು. ಅದಕ್ಕೆ ನಾವು ಹೆಡ್ಡಿಂಗ್ ಕೊಡಿದೆ, ಜಗದೀಶ್ ಶೆಟ್ಟರ್ ನಾಪತ್ತೆಯಾಗಿದ್ದಾರಂತ. ಇನ್ನಾದರೂ ಏನು 109 ಕಾಮಗಾರಿ ಅಷ್ಟೇ ಅಲ್ಲ, 2000ವರೆಗೆ ಕಾಮಗಾರಿ ಮಾಡಲಿಕ್ಕೆ ಅವಕಾಶ ಇದೆ. ಕೆಲವೊಬ್ಬರು 125ರಿಂದ 30 ಕಾಮಗಾರಿ ಪೂರ್ಣಗೊಳಿಸಿದ್ದಾರೆ. ನಂತರ 715 ಕಾಮಗಾರಿಗಳಿಗೆ ಬರೆದು ಕೊಟ್ಟಿದ್ದಾರೆ. ನೀವೇನು ಮಾಡತ್ತೀರಿ? 28 ಶಾಸಕರು ಕೂಡ ಇದು ಸಂಸದರು ನಿಮ್ಮ ನಿಧಿಯನ್ನು, ಕನಿಷ್ಠ ನಿಧಿ ಏನು ಬಂದಿರ್ತೈತೆ ಅದನ್ನು ಬಳಕೆ ಮಾಡಿ ಸಾರ್ವಜನಿಕ ಅನುಕೂಲ ಮಾಡಿಕೊಡ್ಬೇಕು. ನಾಳೆ ಮತ್ತು ತಮ್ಮನ್ನು ಭೇಟಿ ಆಗ್ತೇವೆ. ಅಲ್ಲಿವರೆಗೆ ಜಯಿಸುವಾಗಲಿ. ನಮಸ್ಕಾರ.